ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲು ಬಗಾರ ರೈಸು. ಅಂದರೆ ಇದು ಆಂಧ್ರದಲ್ಲಾಗಲಿ ತೆಲಂಗಾಣದಲ್ಲಿ ಫಂಕ್ಷನ್ಗೆ ಮದುವೆಗೆ ಈ ಥರ ರೈಸ್ ಮಾಡ್ದಿರ ಇರೋದೇ ಇಲ್ಲ. ಯಾಕಂದರೆ ಅದಷ್ಟು ಟೇಸ್ಟಿಯಾಗಿರುತ್ತೆ. ಬಗಾರ ರೈಸು ಅಂದರೆ ಇದು ಪ್ಲೈನ್ ಬಿರಿಯಾನಿ. ವೆಜ್ಜಿಗಾಗಲಿ ನಾನ್ ವೆಜ್ಜಿಗಾಗಲಿ ಪರ್ಫೆಕ್ಟ್ ರೆಸಿಪಿ ಇದು. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಇದಕ್ಕೆ ಫಿದಾ ಆಗ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು 1/4 ಕಪ್ಪು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕೋದ್ರಿಂದ ಅರೋಮೆಟಿಕ್ಕಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರಬೇಕು. ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಸೋಂಪು. 1 ಟೀ ಸ್ಪೂನು ಸೋಂಪು ಹಾಕೋದ್ರಿಂದ ಇದು ತುಂಬ ಟೇಸ್ಟ್ ಬರುತ್ತೆ. ಸೋಂಪು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ. ಇದು ಟೇಸ್ಟ್ ಎಲ್ಲ ಸೋಂಪಿಂದನೇ ಅರ್ಧ ಟೇಸ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸೋಂಪು ಸಿಕ್ಕಿಲ್ಲ ಅಂದರೆ ನೀವು ಇನ್ನೊಂದು ಟೈಮ್ ಟ್ರೈ ಮಾಡ್ಕೊಳ್ಳಿ, ಆವಾಗಲೇ ಮಾಡೋಕ್ಕೆ ಹೋಗ್ಬೇಡಿ ಸೋಂಪು ಇಲ್ದಿರ. ಇವಾಗ ಸೋಂಪು ಸ್ವಲ್ಪ ಅರೋಮೆಟಿಕ್ಕಾಗಿ ಆದಮೇಲೆ ಈಗ ಇದಕ್ಕೆ 1 ಇಂಚು ಚಕ್ಕೆ, 4 ರಿಂದ 5 ಲವಂಗ, 4 ಏಲಕ್ಕಿ ಕಾಯಿ, ಅರ್ಧ ಟೀ ಸ್ಪೂನು ಕಾಳುಮೆಣಸು, 1 ಕಪ್ ಏಲಕ್ಕಿ ಹಾಕ್ಬಿಟ್ಟು ಈಗ ಇದನ್ನು ಅರೋಮೆಟಿಕ್ಕಾಗಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ 4 ರಿಂದ 5 ಹಸಿಮೆಣಸಿನ್ಕಾಯಿ ಅಂದರೆ ಖಾರಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದನ್ನು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ಇದಕ್ಕೆ ಬಾಸ್ಮತಿ ಅಕ್ಕಿನ ನಾನು 1 ಕಪ್ಪು ಅರ್ಧ ಗಂಟೆ ನೆನೆಸಿದ್ದೆ. ನೀವು ಈ ಪ್ಲೇಸಲ್ಲಿ ಸೋನಾ ಮಸೂರಿ ಆದರೆ ಹಾಕ್ಕೋಬೋದು. 1 ಕಪ್ಪು ಸೋನಾ ಮಸೂರಿಗೆ ಡಬಲ್ ಹಾಕ್ಕೋಬೇಕು. ನಾನು 1 ಕಪ್ಗೆ 1.5 ಕಪ್ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿ 1 ವಿಜಿಲ್ ಬರಬೇಕು. ನೀವು ಸೋನಾ ಮಸೂರಿ ಮಾಡೋದಾದರೆ 2 ವಿಜಿಲ್ ಹಾಕ್ಸ್ಕೋಬೇಕು. ಇವಾಗ ಆಗಿದೆ. ಇದನ್ನು ಒಂದು 20 ನಿಮಿಷ ಹಂಗೆ ಕಲಿಸ್ತೀರ, ಹಂಗೆ ಬಿಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಆ ಒದ್ದೆ ಎಲ್ಲ ಒಟ್ಟೋಗುತ್ತೆ, ಅನ್ನದಲ್ಲಿ ಉದುದ್ರಾಗ ಚೆನ್ನಾಗಾಗುತ್ತೆ. ಅಷ್ಟೇ ಆಗಿದೆ. ಈಗೆಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಬಗಾರ ರೈಸ್ ರೆಡಿಯಾಗಿದೆ. ಇದು ಚಿಕನ್ ಗ್ರೇವಿಗಾಗಲಿ ವೆಜ್ ಗ್ರೇವಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ನಾನಿವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.